ನಮಸ್ತೆ ಎಲ್ಲರಿಗೂ. ಕನ್ನಡತಿ ರೇಖಾ ಶಿವರಾಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ದಿನ ನಾನು ಬೊಜ್ಜನ್ನು ನೀರಿನಂತೆ ಕರಗಿಸುವ ಸುಲಭವಾದ ಒಂದು ಪೌಡರ್ನ ಬಗ್ಗೆ ನಿಮಗೆ ಹೇಳಿಕೊಡಲಿದ್ದೇನೆ. ಈ ಮ್ಯಾಜಿಕ್ ಪೌಡರನ್ನು ನೀವು ಬಳಸೋದ್ರಿಂದ ಮನೆಯಲ್ಲೇ ಸುಲಭವಾಗಿ ವೆಯ್ಟ್ ಲಾಸನ್ನು ಮಾಡಿಕೊಳ್ಬಹುದು. ನಾನು ಕೂಡ ಇದನ್ನು ಬಳಸಿ ವೆಯ್ಟ್ ಲಾಸನ್ನು ಮಾಡ್ಕೊಂಡಿದ್ದೀನಿ. ನೀವು ಕೂಡ ವೆಯ್ಟ್ ಲಾಸ್ ಮಾಡಿಕೊಳ್ಳೋರಿದ್ದರೆ ಈ ಪುಡಿಯನ್ನು ನೀವು ಮನೆಯಲ್ಲೇ ಮಾಡಿಕೊಂಡು ಬಳಸ್ಕೊಳ್ಬಹುದು. ಇಲ್ಲಿ ಬೇಕಾಗಿರೋದು 3 ಪದಾರ್ಥಗಳು ನೋಡಿ. ಇಲ್ಲಿ ನಾನು ಒಂದು ಪಾತ್ರೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ 2 ಚಮಚ ಜೀರಿಗೆ, 2 ಚಮಚ ಅಜ್ವಾನ್ ಮತ್ತು 2 ಚಮಚ ಸೋಂಪಿನ ತೊಗೊಂಡಿದ್ದೀನಿ. ಅದನ್ನು ನಾನು 3 ಒಂದೇ ಸಾರಿ ಇಲ್ಲಿ ಹಾಕಿಕೊಂಡು ಸ್ಲೋ ಫ್ಲೇಮಲ್ಲಿ ನಿಧಾನವಾಗಿ ಅದನ್ನು ಹುರಿದುಕೊಳ್ತೀನಿ. ನಿಧಾನವಾಗಿ ಇದನ್ನು ಹುರಿದುಕೊಳ್ತೀನಿ. ಜೀರಿಗೆ, ಅಜ್ವಾನ್ ಹಾಗೆ ಸೋಂಪು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ಮತ್ತು ಅಜೀರ್ಣ ಆಗಿದ್ದರೆ ನಮಗೆ ಅದನ್ನು ಸರಿ ಮಾಡುತ್ತೆ. ಗ್ಯಾಸ್ಟ್ರಿಕ್ ಆಗಿದ್ದರೂ ಕೂಡ ಆ ಗ್ಯಾಸ್ಟ್ರಿಕ್ಕನ್ನು ಕೂಡ ಹೋಗಲಾಡಿಸುತ್ತೆ. ಚಿಕ್ಕ ಮಕ್ಕಳಿಗೂ ಕೂಡ ಈ ಚೂರ್ಣವನ್ನು ನೀವು ಒಂದು ಚಿಟಿಕೆಯಷ್ಟು ಕೂಡ ತಿನ್ನಿಸಬಹುದು. ಅಲ್ಲದೆ ಮಕ್ಕಳಲ್ಲಿ ಜಂತು ಹುಳುವಿನ ತೊಂದರೆ ಇದ್ದರೆ ಆ ಜಂತು ಹುಳುವಿಗೂ ಕೂಡ ನಾವು ಈ ಪುಡಿಯನ್ನು ಮಕ್ಕಳಿಗೆ ಬೆಳಗಿನ ಹೊತ್ತಿನಲ್ಲಿ ಖಾಲಿ ಹೊಟ್ಟೆಯಲ್ಲಿ ಈ ಪುಡಿಯನ್ನು ಕೊಟ್ಟು ಸ್ವಲ್ಪ ನೀರು ಕುಡಿಸಿದರೆ 3-4 ದಿನಗಳ ಕಾಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊಟ್ಟರೆ ಜಂತು ಹುಳ ಕೂಡ ಈ ಮೂಲಕ ಕಡಿಮೆ ಆಗುತ್ತೆ. ಅಲ್ಲದೆ ವೆಯ್ಟ್ ಲಾಸ್ ಮಾಡುವವರು ಇದನ್ನು ಊಟದ ನಂತರ ಒಂದು 1/2 ಅವರ್ ಆದಮೇಲೆ ಮಲಗೋದಕ್ಕಿಂತ 1 ತಾಸು ಮುಂಚೆ ಇದನ್ನು ಕುಡಿದು ಮಲ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಇಲ್ಲಿ ಒಂದು 2 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದನ್ನು ಆರಿಸ್ಕೊಳ್ತಾ ಇದ್ದೀನಿ. ಆರಿಸ್ಕೊಂಡು ಆದಮೇಲೆ ಅದನ್ನು ನಾನು ಒಂದು ಮಿಕ್ಸರಲ್ಲಿ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತೀನಿ. ಆರಿದ ಮೇಲೆ ನೀವು ಅದನ್ನು ಮಿಕ್ಸರ್ಗೆ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಹಾಕ್ಕೊಂಡು ಅದನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು. ನೀವು ಮಾರುಕಟ್ಟೆಯಲ್ಲಿ ಸಿಗುವಂತಹ ಒಂದಿಷ್ಟು ಹರ್ಬಲ್ ಪೌಡ್ರ್ಗಳನ್ನು ಬಳಸಿ ವೆಯ್ಟ್ ಲಾಸನ್ನು ಮಾಡಿಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಕೂಡ ಅದರಿಂದ ಜಾಸ್ತಿ ಇರುತ್ತೆ. ಆದರೆ ನೀವು ಈ ರೀತಿಯಾಗಿ ಮನೆಯಲ್ಲಿಯೇ ಸಿಗುವ ಪದಾರ್ಥಗಳನ್ನು ಬಳಸ್ಕೊಂಡು ವೆಯ್ಟ್ ಲಾಸನ್ನು ಮಾಡಿಕೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಾನಿಲ್ಲಿ ಮಾಡಿಕೊಂಡಂಥ ಪುಡಿಯನ್ನು ಒಂದು ಡಬ್ಬಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಗಾಳಿ ಆಡದೇ ಇರುವ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಅದು ಹಾಳಾಗದೆ ಸ್ವಲ್ಪ ದಿನಗಳ ಕಾಲ ಬರುತ್ತೆ. ಇಲ್ಲಿ ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ. ಆ ಗ್ಲಾಸಿಗೆ ನಾನು ಒಂದು ಮುಕ್ಕಾಲು ಅಥವಾ ಅರ್ಧ ಚಮಚದಷ್ಟು ನಾನಿಲ್ಲಿ ಆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ಅರ್ಧಕ್ಕಿಂತ ಹೆಚ್ಚನ್ನು ನೀವು ಬಳಸಬೇಕು, ಆದರೆ 1ಕ್ಕಿಂತ ಕಮ್ಮಿ. ಮುಕ್ಕಾಲು ಚಮಚದಷ್ಟು ನಾನು ಇಲ್ಲಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಉಗುರು ಬೆಚ್ಚಗಿರುವಾಗಲೇ ನಾನು ಕುಡಿತೀನಿ. ರಾತ್ರಿ ನೀವು ಕೂಡ ಈ ರೀತಿಯಾಗಿ ಮಾಡಿಕೊಂಡು ಕುಡಿಯೋದ್ರಿಂದ ಪ್ರತಿನಿತ್ಯ, ಒಂದು ದಿನವೂ ತಪ್ಪಿಸದೆ ಪ್ರತಿನಿತ್ಯ ನೀವು ಇದನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕುಡಿದು ಮಲ್ಕೊಳ್ಳೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಆಗೋದನ್ನು ನೀವು ಗಮನಿಸಬಹುದು. ಕನ್ನಡತಿ ರೇಖಾ ಶಿವರಾಜ್ ಚಾನಲನ್ನು ಹೀಗೆ ಸದಾ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.